ಇವತ್ತು ಏನು ಶ್ರೀ ವಿಜಯ ಮಾಂತೇಶ್ ಸಹಕಾರಿ ಬ್ಯಾಂಕ್ ನೇಮಿತ ಹುಡುಗುದದ ಒಂದು ಚುನಾವಣೆ. ಬಹುತೇಕ ಬಹಳ ಜನ ಪ್ರಶ್ನೆ ಕೂಡ ಮಾಡಬಹುದು, ಮಾಡಿಲ್ಲ ಆದ್ರೂ ಮಾಡೋರು ಇರ್ಬೋದು ಮನಸ್ಸಿನ, ಯಾಕೆ ಇದ್ರೊಳಗೆ ಭಾಗವಹಿಸಿದ್ರಿ ಅಂತ. ಭಾಗವಹಿಸುವಂತ ಅವಶ್ಯಕತೆ ಇತ್ತು, ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬುವಂತ ಅವಶ್ಯಕತೆ ಇತ್ತು. ಮತ್ತು ನಮ್ಮ ಸಂಗಣ್ಣ ಗಂಜಾಳ್ ಅವರು ಮತ್ತು ನಮ್ಮ ಶಶಿಕಾಂತ್ ಪಾಟೀಲ್ ಅವರು ಅವರು ಕೂಡ ಸುಮಾರು 30 ವರ್ಷದಿಂದ ಬ್ಯಾಂಕಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಇದೀಗ ನಮ್ಮ ರಾಜ್ಕುಮಾರ್ ಬಾದವಾಡಿಯರು ಇಲ್ಲೇ 15 ವರ್ಷ ಇದ್ದೆ, ನಾನು ಇಲ್ಲೇ ಇದ್ದೆ ಅಂತ ಹೇಳಿ ಅವರು ಇದ್ರು, ಶಶಿಕಾಂತ್ ಪಾಟೀಲ್ ಅವರು ಇದ್ರು. ಇಲ್ಲಿ ಯಾರು ಕುಂದವರು ಯಾರು ಬೇರೆದವರಲ್ಲ, ಎಲ್ಲರೂ ನಾವು ಒಂದೇ ಕುಟುಂಬದ ಸದಸ್ಯರಿದ್ದಂತೆ ತಾಲೂಕಿನವ್ರು ನಾವು ಅಷ್ಟ. ಅದನ್ನ ನೆನಪಿಟ್ಕೊಡ್ರಿ, ನಾ ಬೇರೆ ಏನು ಹೇಳೋದಿಲ್ಲ. ತಾಲೂಕು ಅದು ನಾವು ಅವ್ರಿಗೆ ಹುಟ್ಟಿರ್ಬೋದು, ನೀವು ಹುಡುಗಂದಾಗ ಹುಟ್ಟಿರ್ಬೋದು. ಶಶಿಕಾಂತ್ ಪಾಟೀಲ್ ಅವರು ಹುಡುಗಂದಾಗ ಹುಟ್ಟಿರ್ಬೋದು. ಯಾಕ್ರಿ ಹುಡುಗಂದ ಮತ್ತೆ ಅವ್ರು ಹಳ್ಳಿ ಹುಟ್ಟಿದ್ದಿಲ್ಲೇ ಅಲ್ಲ, ಸುಮ್ಮನೆ ನೀವು ಹೇಳ್ತೀರಿ ಎಲ್ಲ ಹಿಂಗ್ ಕೂತ್ಕೊಂಡು ಇಲ್ಲೇ ನೋಡಪ್ಪ, ಮತ್ತೆ ಕೇಳಿ ಕೇಳಂತ ಬಂದಿಲ್ಲ, ಅದಕ್ಕೆ ಕೇಳಾಕತ್ತೀನಿ. ಅಂದ್ರೆ ನನ್ನ ವಿಚಾರ ಏನ್ ಯಾಕೆ ಹೇಳ್ತೀನಿ ಅಂದ್ರೆ ಇದು ಬಹಳ ಸ್ಪಷ್ಟವಾಗಿ ಯಾವತ್ತೂ ನಾನು ಅಂತಿರ್ತೀನಿ. ವ್ಯತ್ಯಾಸ ನೀವು ಕಂಡ್ಕೋಬೇಕು, ನಾನು ಹೇಳೋದಲ್ಲ. ನಾನು ಸತ್ರ ಇಲ್ಲೇ ಮುಗಿಸ್ತಾರೆ, ಅವ್ರು ಸತ್ರ ಎಲ್ಲಿ ಮುಗಿಸ್ತಾರೆ ಅನ್ನೋದು ಕೇಳ್ರಿ, ಅವ್ರು ಮನೆಗೆ ಹೋಗ್ಬೇಕ. ಅದನ್ನಷ್ಟೇ ತಿಳ್ಕೊಂಡವ್ರು ನೀವು ಒಬ್ಬ ಶಾಲೆಯಾಗ್ತೀರಿ. ನಾ ಈ ಸಂಸ್ಥೆಯ ಚುನಾವಣೆಯನ್ನು ಯಾಕೆ ಭಾಗವಹಿಸಿದೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸುಮಾರು 63ರಲ್ಲಿ 1963ರಲ್ಲಿ ಸಗರ 61 ನಾವು ಹುಟ್ಟಿದ್ದಿಲ್ಲ, 71, 72 ಹುಟ್ಟಿವಿ ನಾವು ಹುಟ್ಟಕ್ಕಿಂತ ಪೂರ್ವದಲ್ಲಿರುವಂತ ಒಂದು ಸಂಸ್ಥೆ. ಈ ಸಂಸ್ಥೆಯ ಅನೇಕ ದಿಗ್ಗಜರು, ನಮ್ಮ ತಾಲೂಕಿನ ದಿಗ್ಗಜರು, ಅದು ಸನ್ಮಾನ್ಯ ಶಿವಶಂಕರಪ್ಪ ಗಣಪತಿ ಅವರು ಇರ್ಬೋದು, ಸನ್ಮಾನ್ಯ ಬಸಪ್ಪ ಗಂಜಾಳ ಅವರು ಇರ್ಬೋದು, ಚೆನ್ನಪ್ಪ ಗೌಡ್ರು ಇರ್ಬೋದು, ಗಣಿಗಾಲ ಮಲ್ಲನಗೌಡ್ರು ಇರ್ಬೋದು, ನಮ್ಮ ನಾಗರಾಜ ಸಾಹೇಬ್ ಇದ್ರು, ಸಂಗಣ್ಣ ನಾಗರಾಜ್ ಅವರು ಇದ್ರು, ಅಣ್ಣಯ್ಯ ಮುದ್ಗಲ್ ಅವರು ಇರ್ಬೋದು, ಇಲ್ಕಲ್ ವೀರಭದ್ರಪ್ಪನವರು ಇರ್ಬೋದು. ಇಂತಹ ಪುಣ್ಯಾತ್ಮರು ಕಟ್ಟಿರುವಂತಹ ಸಂಸ್ಥೆ, ಒಂದು ಜಾತ್ಯತೀತ ಪಕ್ಷಾತೀತವಾಗಿ ಕಟ್ಟಿರುವಂತಹ ಒಂದು ಸಂಸ್ಥೆ. ಈ ಸಂಸ್ಥೆ ನಮ್ಮ ಅನೇಕ ಆಡಳಿತ ಮಂಡಳಿಯ ನಿರ್ದೇಶಕರು ಇಲ್ಲಿದ್ದಾರೆ. ಬಹಳ ಅವರು 15-30 ವರ್ಷದಿಂದ ಇಲ್ಲಿ 30 ವರ್ಷ ಅಲ್ರಿ ಶಶಿಕಾಂತ್ 34 ನೋಡಿ, ಮತ್ತೆ ನಾವು 4 ವರ್ಷ 34 ವರ್ಷದಿಂದ ಅವರು ಈ ಸಂಸ್ಥೆ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿರೋದ. ಯಾಕೆ ಈ ಸಂಸ್ಥೆಗೆ ಇವತ್ತು ಪಕ್ಷಾತೀತವಾಗಿ, ಅದರಲ್ಲಿ ಏನಿಲ್ಲ, ಎಲ್ಲ ಪಕ್ಷದವರು ಹೋದ, ಅದು ಏನೇ ಇರಲಿ, ಒಂದು ಸಂಸ್ಥೆ ಅಂದ ಮೇಲೆ ಅದು ಪಕ್ಷಾತೀತವಾಗಿ ಇದ್ದಾಗ ಮಾತ್ರ ಜಾತ್ಯತೀತ ತಳಹಾದಿ ಮೇಲೆ ನಮ್ಮ ದೇಶದ ಸಿದ್ಧಾಂತವೇ ಅದು. ನಮ್ಮ ಸಂವಿಧಾನ ಏನ್ ಹೇಳುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು ನಡೀಬೇಕಾಗತ್ತೆ. ಈ ದೇಶದಾಗ ನಾವು ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮದಲ್ಲಿ ಇರ್ಬೋದು, ಯಾವುದೋ ಪಕ್ಷದಲ್ಲಿ ಇರ್ಬೋದು, ಇದು ಮುಖ್ಯ ಆಗಿರೋದು. ನಾವು ದೇಶದ ಸಂವಿಧಾನದ ಮೇಲೆ ಅಚಲವಾದ ನಂಬಿಕೆಯನ್ನ, ವಿಶ್ವಾಸವನ್ನು ಇಟ್ಟು ನಡೆದಂತ ಭಾರತೀಯ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಈ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಆ ಒಂದು ತಳಹಾದಿ ಮೇಲೆ ನಾವು ನಡಿಬೇಕಾಗುತ್ತೆ. ನಾನು ಒಬ್ಬ ತಾಲೂಕಿನ ಶಾಸಕನಾಗಿರ್ಬೋದು, ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ಇಲ್ಲಿ ಇದಾವೆ. ಇವತ್ತು ನಮ್ಮ ಇಲ್ಕಲ್ ಅರ್ಬನ್ ಬ್ಯಾಂಕ್ ಚುನಾವಣೆ ಕೂಡ ನಡೀತದೆ. ನಾನು ಭಾಗವಹಿಸಿ ನಾನು ಈ ಸ್ಥಳೀಯ ಸಂಘ ಸಂಸ್ಥೆಯಲ್ಲಿ ನಾನು ಭಾಗವಹಿಸೋದಿಲ್ಲ ಅಂತ ಹೇಳಿದ್ದೆ. ಇಲ್ಕಲ್ನಲ್ಲಿ ಭಾಗವಹಿಸಿದ ಒಂದೊಂದು ಭಾಗವಹಿಸುವಂತ ಅವಶ್ಯಕತೆ ಇದೆ. ಯಾಕಂದ್ರೆ ಅದು ಪಕ್ಷದ ಹಿತದೃಷ್ಟಿ ಅಂತ ನಮ್ಮ ವೆಂಕಟೇಶ ಸಾಕಾಜಿಯವರು ಹೇಳಿದ್ರು. ಪಕ್ಷದ ಹಿತದೃಷ್ಟಿ ಇತ್ತು ಅಂದ್ರೆ ಮಾತ್ರ ನಾನು ಭಾಗವಹಿಸ್ತೀನಿ, ಇಲ್ಲ ಅಂದ್ರೆ ಇರುವುದಿಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಪಕ್ಷಕ್ಕೆ ಒಳ್ಳೇದಾಗ್ಬೇಕು ಅಷ್ಟೇ. ನನಗೆ ಒಳ್ಳೇದಾಗುತ್ತೆ ಬಿಡೋದು ಬೇಡ, ನನಗೆ ಪಕ್ಷಕ್ಕೆ ಒಳ್ಳೇದಾಗ್ಬೇಕು ಅಷ್ಟೇ. ವಿಜಯಾನಂದ ಕಾಶ್ಯಪ್ನವ್ರಿಗೆ ಏನಿಲ್ಲಿ ಕೋಟಿ ಕೊಡುವುದಿಲ್ಲ, ನನಗೇನು ಭಾಳ ಒಂದು 10 ಕೋಟಿ ರೂಪಾಯಿ ಸಾಲ ಕೊಡ್ತಾರೆ, ಅವರು ನಾನು ಅಷ್ಟು ಇಟ್ಕೊಂಡ ಕೊಡ್ತಾರೆ. ಈಗ ಹಂಗ ಕೊಡ್ತಾರಲ್ರಿ ಶಶಿಕಾಂತ್ ಪಾಟೀಲ್ ಸಾಹೇಬ್, ಯಾರು ಕೊಡುವುದಿಲ್ಲ. ಹಂಗ ಬ್ಯಾಂಕಿನ ವ್ಯವಸ್ಥೆ, ಆರ್ಥಿಕ ಒಂದು ವ್ಯವಸ್ಥೆ ಇರುವಂತಹ ಸಂಸ್ಥೆ. ಆ ಸಂಸ್ಥೆಯಲ್ಲಿ ನಮ್ಮ ರಾಜಕಾರಣಿಗಳಲ್ಲಿ ಎಷ್ಟು ಹಸ್ತಕ್ಷೇಪ ಇರಬೇಕು ಅಷ್ಟೇ ಇದ್ರ ಚಂದ, ಹೆಚ್ಚಿಗೆ ಇರಬಾರ್ದು. ಯಾವುದೇ ಸಂಸ್ಥೆ ಇರಬಹುದು. ಆ ಒಂದು ದೃಷ್ಟಿಯಲ್ಲಿ ಇವತ್ತು ಈ ಚುನಾವಣೆಯ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದ್ದೀನಿ. ಇಲ್ಲಿ ಬೇರೆ ಬೇರೆ ಪಕ್ಷದವರು ಕೂಡ ಇದ್ದಾರೆ. ಇದ್ರು ಕೂಡ ನಮಗೇನು, ಇಲ್ಲೆಲ್ಲರೂ ಬಂದಾರ, ಪಾಪ ಒಂದು ಗೌರವ ನಾವು ಕೊಡ್ಲೇಬೇಕು. ಅವು ಎಲ್ಲವನ್ನ ತೊರೆದು ಪಕ್ಷಾತೀತವಾದ ವ್ಯವಸ್ಥೆಗೆ ನಾವು ಅನುಗೊಂಡು
ಇವತ್ತು ನಡೀತೀವಿ ಅನ್ನೋ ಒಂದು ವಿಶ್ವಾಸದಿಂದ ನಮ್ಮ ಜೊತೆಗೆ ಅವರು ಕೈ ಜೋಡಿಸಿದ್ದಾರೆ. ಅದಕ್ಕೆ ಕೂಡ ನಾನು ಭಾಗವಹಿಸಿದ್ದೀನಿ. ಇವತ್ತೇನು ನಾವು ಸುಮಾರು 18 ಜನ ಅಭ್ಯರ್ಥಿಗಳು ಇಲ್ಲಿ ಬಂದಿದ್ದಾರೆ. ಈಗಾಗಲೇ ಒಂದು ಅವಿರೋಧವಾಗಿ ನಮ್ಮ ಯಡಿಯೂರಪ್ಪರವರು ಅವಿರೋಧವಾಗಿ 2A ಮೀಸಲಾತಿಯಲ್ಲಿ ಅವರು ಇವತ್ತು ಚುನಾಯಿತರಾಗಿದ್ದಾರೆ. ಬೋಣಿಗಿನ ಯಾವ್ದಾಗೈತಿ ಹೇಳ್ರಿ? ಬೋಣಿಗಿನ ಇದಾಗೈತಿ. ಇನ್ನು 18 ಗೆಲ್ಲಿಸುವಂತ ಜವಾಬ್ದಾರಿ ತಮ್ಮ ಮೇಲೆ ಇದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಭಾಗವಹಿಸಿವಿ ಅಂದ್ರೆ ನಾನು ಭಾಗವಹಿಸಿ ನೀವು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಆ ಭಾವನೆ ಇಟ್ಕೊಂಡಂತ ನಾನು. ಅದಕ್ಕೆ ನಾನು ದಯವಿಟ್ಟು ವಿನಂತಿ ಮಾಡ್ಕೋತೀನಿ ತಮಗೆಲ್ಲರಿಗೆ ಕೈ ಮುಗಿದು ಈ 18 ಜನ ಅಭ್ಯರ್ಥಿಗಳು ಗೆದ್ದಾಗ ಇವತ್ತು ನಮ್ಮ ಪಕ್ಷಕ್ಕೆ ಗೌರವ ಬರುತ್ತೆ, ನನಗೆ ಗೌರವ ಬರುತ್ತೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಿಜವಾದ ಗೌರವ ಬರುತ್ತೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಯಾವುದೇ ವಿಚಾರವನ್ನು ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ. ನಮ್ಮ ವಿಜಯ ಮಾಂತೇಶ್ ಗದ್ದರಿಗೇರಿಯವರು 2 ಸೂಕ್ಷ್ಮ ಮಾತನ್ನು ಹೇಳಿದ್ದಾರೆ. ಅವ್ರ ಮಾತನ್ನು ನನಗೆ ಅರ್ಥ ಆಗಿದೆ, ನಿಮ್ಮ ಮಾತು ಕೂಡ ನನಗೆ ಅರ್ಥ ಆಗಿದೆ. ನಮ್ಮ ವೆಂಕಟೇಶ್ ಸಾಕಾಜಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಅದರ ಚರ್ಚೆಗಳು ಬೇಡ, ನಾವು ಏನಿದ್ರು ಕೂಡ ಒಂದಾಗಿ ನಡಿಬೇಕಾಗತ್ತೆ. ನಾವು ಹೇಳಿದಲ್ಲ, ಮೊದಲು ನಾವು ಕುರುಗುಂದ ತಾಲೂಕಿನವರು ಅನ್ನೋದು ಅರಿವನ್ನು ಇಟ್ಕೊಂಡು ನಾವು ನಡಿಬೇಕಾಗತ್ತೆ. ಆ ದೃಷ್ಟಿಯಿಂದ ನಾವು ಅರ್ಥ ಮಾಡ್ಕೋಬೇಕು ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ತಾವೆಲ್ಲ ನಿಂತ ಅಭ್ಯರ್ಥಿಗಳಿಗೆ ಏನು 13 ಜನರ ಸಾಮಾನ್ಯ ಕ್ಷೇತ್ರದಲ್ಲಿ 13 ಜನ ನಮ್ಮ ಸಾಮಾನ್ಯ ಕ್ಷೇತ್ರದಲ್ಲಿ, ಇನ್ನು ಗೋವರ್ಗ ನಮ್ಮ ಕಲಗುಡಿಯವರು ಮುತ್ತಣ್ಣ ಕಲಗುಡಿಯವರು ನಿಂತಾರ. ಯಾಕಂದ್ರೆ ನಿಮ್ಗೆ ಗೊತ್ತೈತೆ, ಅವನಂತರೂ ಪಕ್ಷದಾಗ ಅನೇಕ ಸೇವೆ ಸಲ್ಲಿಸ್ಯಾರ. ಅವ್ರ ಮೇಲೆ ಬಹಳ ಮಂದಿ ಟಾರ್ಗೆಟ್ ಇಟ್ಟಾರ. ಅದು ಹೇಳಿಬಿಡ್ತೀನಿ, ಬೇರೆ ಬ್ಯಾಲಿ ಮುಂಚೆ ಹೇಳ್ತೀನಿ. ಟಾರ್ಗೆಟ್ ಇಟ್ಟರ, ಆ ಟಾರ್ಗೆಟ್ ಅನ್ನ ಮೀರಿಸುವಂತ ಶಕ್ತಿ ಯಾರಿಗೆ ಐತೆ ಅನ್ನೋದನ್ನ ನೀವು ತೋರಿಸ್ಕೊಡ್ರಿ. ಅವ್ರು ಏನೋ ಬೇಕಾದ ಟಾರ್ಗೆಟ್ ಯಾರು ಹೇಳ್ತಾರ 18 ಜನನು ಗೆಲ್ಲಿಸ್ಬೇಕು. ನನಗೆ ಒಬ್ಬರೇ ಅಂತಲ್ಲ, ಮುತ್ತಣ್ಣನ ಬಗ್ಗೆ ವಿಶೇಷ ಯಾಕೆ ಹೇಳಿದ್ರೆ ಅವ್ರ ಮ್ಯಾಗ ಬಹಳ ಮಂದಿ ಟಾರ್ಗೆಟ್ ಇಟ್ಟ. ನಮ್ಮವರ ಒಂದಿಷ್ಟು ಮಂದಿ ಅಲ್ಲಿ ನಾಮಿನೇಷನ್ ಮಾಡ್ಯಾರ, ನಮ್ಮ ಮಾತು ಮೀರಿ ಮಾಡ್ಯಾರ. ನಾನು ಅವ್ರಿಗೇನು ಹೇಳಕ್ಕಾಗ, ನಾ ಹೇಳೋದಿಲ್ಲ, ನಾ ಯಾರಿಗೂ ಏನೂ ಹೇಳೋದಿಲ್ಲ. ಅವ್ರವ್ರ ಪ್ರಜಾಪ್ರಭುತ್ವ ಏನು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಹಕ್ಕೈತಿ. ಅವ್ರು ನಾಮಿನೇಷನ್ ಮಾಡ್ಯಾರ, ನಮ್ಮ ಮಾತು ಮೀರಿದವರು ಮಾಡಿದ್ದಾರೆ. ನಾನು ಅವ್ರ ಬಗ್ಗೆ ಏನು ಹೇಳಕ್ ಹೋಗೋದಿಲ್ಲ. ನನ್ನ ಗುರಿ ಈ 18 ಜನ ಕೇಳಬೇಕಷ್ಟೇ. ಅದಕ್ಕೆ ನಾನು ದಯವಿಟ್ಟು ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೆ ಮತ್ತು ನಮ್ಮ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಏನು ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಎಲ್ಲ ಸದಸ್ಯರು ತಾವು ಮನಸ್ಸು ಮಾಡಿದ್ರೆ ಏನು ದೊಡ್ಡಾಗಲ್ಲ. ತಾವು ಮನಸ್ಸು ಮಾಡಿದ್ರೆ ನನ್ನ ಎಷ್ಟಕ್ಕೆ ಗೆಲ್ಲಿಸ್ಬೇಕಂತ ನೀವು ಎಲ್ಲರೂ ಮನಸ್ಸು ಮಾಡಿದ್ರಿ, ಅವರು ಪಾಜನ ಮುಟ್ಟಿಸಿ ಗೆಲ್ಸಿದ್ರು. ಇದನ್ನು ಕೂಡ ಹಂಗ ಮಾಡ್ರಿ. ಹಂಗ ಮಾಡಿ ತೋರಿಸಿದಾಗ ನಿಜವಾಗ್ಲೂ ಈ ಪಕ್ಷಕ್ಕೆ ನಮಗೆ ಒಂದು ಗೌರವ ಬರುತ್ತೆ. ಅದಕ್ಕೆ ಕೈ ಮುಗಿದು ಎಲ್ಲರೂ ನಾವು ದಯವಿಟ್ಟು 19 ತಾರೀಕು ಈಗಾಗಲೇ ಚಿಹ್ನೆಯನ್ನ ನಮ್ಮ ಸಿದ್ದು ಬಗರ್ಶೆಟ್ಟಿಯವರು ಓದಿ ಹೇಳಿದ್ದಾರೆ. ಅವನ್ನೆಲ್ಲ ನೀವು ಪ್ರಿಂಟ್ ಮಾಡ್ಕೊಂಡ್ರಿ ಅಂತ ನನ್ನ ಭಾವನೆ ಐತಿ. ನಿಮಗೆ ಗೊತ್ತಾಗತ್ತೆ, ಇನ್ನೂ ಬರ್ತಾರ. ಅವ್ರು ಬಂದಾಗ ತಾವು ಅವ್ರ ಜೊತೆಗೆ ತಮ್ಮ ಊರಲ್ಲಿ ಭಾಗವಹಿಸಿ ಪ್ರಚಾರದಲ್ಲಿ ಅವ್ರ ಜೊತೆಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಅದು ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಸದಸ್ಯರು ಯಾರೇ ಇದ್ರೂ ಕೂಡ ಅವ್ರ ಜೊತೆಗೆ ಪ್ರಚಾರಕ್ಕೆ ಹೋಗ್ರಿ. ಅವ್ರ ಜೊತೆಗೆ ಹೋಗಿ ಮತಯಾಚನೆಯನ್ನು ಮಾಡ್ರಿ. ಇನ್ನೂ 3 ದಿವಸ ಕಾಲಾವಕಾಶ ಐತಿ. ಆ 3 ದಿವಸದಲ್ಲಿ ಏನೇನು ಬದಲಾವಣೆ ಮಾಡಿ ಯಾರಿಗೆ ಮಾತು ಕೊಟ್ಟಿದ್ರು ನನಗೆ ಏನು ಅನ್ನೋದಿಲ್ಲ. ಆದ್ರೆ ನಮ್ಮ ಅಭ್ಯರ್ಥಿಗೆ ನಾವು 18 ಮತಗಳನ್ನ ನಾವು ಕೊಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ಕೈ ಮುಗಿದು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಪೂರ್ವಭಾವಿ ಸಭೆಯನ್ನ ನಾವು ಆಯೋಜನೆ ಮಾಡಿದ್ದೀವಿ. ಇದರ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು 21ನೇ ತಾರೀಕು. ಯಾಕಂದ್ರೆ ಬಹಳ ಅದ್ಭುತವಾಗಿ ನಡೆಯುವಂತಹ ಕಾರ್ಯಕ್ರಮ. ನಾವು ಹೋದ್ ಸಾರಿ ಪೂರ್ವಭಾವಿ ಸಭೆ ಮಾಡ್ದೇನ ನಿಮ್ಗೆ ಕರೆ ಕೊಟ್ಟಿದ್ವಿ. ಅದು ಮಾಡಬೇಕಾಗಿತ್ತು, ಅವರ ಸಮಯದ ಅಭಾವದಲ್ಲಿರೋದ್ರಿಂದ ನಾವು ಮಾಡಿರಲಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಡ್ತಾ ಈ ಚುನಾವಣೆಯಲ್ಲಿ ಕೂಡ ನಾವು ಹೆಚ್ಚಿನ ಒಂದು ಆಸಕ್ತಿ ತಗೊಂಡು ಇದು ನನ್ನ ಚುನಾವಣೆ ಅಂತ ಭಾವಿಸ್ರಿ. ದಯವಿಟ್ಟು ನಿಮಗೆ ವಿನಂತಿ ಏನಂದ್ರೆ ಇದು ನಾನೇ ನಿಂತೀನಿ ಅಂತ ತಿಳ್ಕೊಂಡು, ನಾನೇ ನಿಂತೀನಿ ಅಂತ ಭಾವಿಸ್ಕೊಂಡು ಚುನಾವಣೆಯನ್ನು ಮಾಡಿ. ಯಾಕಂದ್ರೆ ಸ್ವಲ್ಪ ಪ್ರತಿಷ್ಠೆ ಕೆಡವಾರ ನಮ್ಮವರ ಕೆಲವು ಸ್ವಲ್ಪ ನಾನು ಹೇಳೋದಿಲ್ಲ ಹೆಸರು, ನಮ್ಮವರು ಸ್ವಲ್ಪ ಮಾಡ್ಯಾರ ಮೊದಲ ಅವ್ರಿಗೆ ಹೇಳಿದ್ವಿ, ನಾವು ವಿನಂತಿ ಮಾಡ್ಕೊಂಡ್ವಿ. ಅವಕಾಶಗಳು ಬಹಳ ಮಂದಿ ಅದಾವ. ಅವಕಾಶದ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ಈಗ ಮಾತಾಡ್ತೀನಿ. ಈ ಅವ್ರಿಗೆ ಉತ್ತರ ಕೊಡಕ್ ಬಯಸ್ತೀನಿ. ನಾನು ನಿಮಗಲ್ಲ, ನಾನು ಶಾಸಕನಾದ ಮೇಲೆ ಬಹುತೇಕ ನಮಗೆಲ್ಲ ಗೊತ್ತೈತಿ.
ಒಂದು ಗ್ರಾಮ ಪಂಚಾಯತಿ ಕೂಡ ನಾವು ಬಿಟ್ಟಿಲ್ಲ. ಅವು ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿರುವಂತಹ ಪಂಚಾಯಿತಿಯನ್ನ ಮತ್ತೆ ಕಾಂಗ್ರೆಸ್ ಪಕ್ಷದ ಕಿತ್ತುಕೊಂಡು ನಾವು ಕಾಂಗ್ರೆಸ್ ಪಕ್ಷದ ಪಂಚಾಯಿತಿ ಇವತ್ತು ಎಲ್ಲ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ಗಳು ಇಡೀ ತಾಲೂಕಿನಾಗ ಇದಕ್ಕೆಲ್ಲ ಒಂದಾಗಿರ್ಬೋದು, ಎಲ್ಲವನ್ನ ನಮ್ಮವರ ಅಧಿಕಾರದಾಗದಾರೋ ಬೇರೆದವರ ಅಧಿಕಾರದಾಗದಾರಪ್ಪ, ನಮ್ಮವ್ರು ಅದಾರ. ಅವಕಾಶಗಳನ್ನು ಕೊಟ್ಟಿಲ್ಲ ನಾವು, ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡುವಂತ ಕೆಲಸ ಮಾಡಿ. ನಾನು ಹಂಗ ಬಂದು ಕುರ್ಚಿ ಕೂತಿರ್ಲಿಲ್ಲ, ಸೀದಾ ಇವತ್ತಲ್ಲ, ನಾನು ಕಳೆದ 15 ವರ್ಷದಿಂದ ಇದನ್ನ ಮಾಡ್ಕೊಂಡು ಬಂದಿದ್ದೀನಿ. ಮೊದಲು ನನ್ನ ಪಕ್ಷದ ಕಾರ್ಯಕರ್ತರು, ನನ್ನ ಮುಖಂಡರು ಅಧಿಕಾರದಾಗಿದ್ರ ನಾನು ಅಧಿಕಾರಕ್ಕೆ ಬರಾಕ ಸರಳ ಆಗತ್ತಂತ ತಿಳ್ಕೊಂಡಂತ ವ್ಯಕ್ತಿ ನಾನು. ಇಳಕಲ್ ನಗರಸಭೆ ಆಗ್ತಿದ್ದಿಲ್ಲ, ನಾವು ಬರೀ 8 ಜನ ಸದಸ್ಯರಿದ್ರು, ಬಿಜೆಪಿ ಅವರು 23 ಮಂದಿ ಇದ್ರು. ಆದ್ರೆ ಕಾಂಗ್ರೆಸ್ ಪಕ್ಷದ ಇವತ್ತು ಆಡಳಿತಕ್ಕೆ ತಂದ್ವಿ. ಇವತ್ತು ಇಳಕಲ್ ನಗರಸಭೆ ನಮ್ಮ ಆಡಳಿತದಲ್ಲಿದೆ, ಹುಡುಗೂರು ಪುರಸಭೆ ನಮ್ಮ ಆಡಳಿತದಲ್ಲಿದೆ. ಯಾವ ಅಧಿಕಾರ ನಮ್ಮ ಹತ್ರ ಇಲ್ಲ. PLD ಬ್ಯಾಂಕ್ ನಮ್ಮಲ್ಲಿ ಐತಿ. ಏನು ಬರ್ತಾವ ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಚುನಾವಣೆಗಳು ಬರ್ತಾವ, ಅಲ್ಲಿ ಮತ್ತೆ ಅವಕಾಶಗಳು ಕೊಟ್ಟೇ ಕೊಡ್ತೀವಿ. ಮತ್ತೆ ಎಲ್ಲ ನಾನು ಹಾಕ್ತೀನಿ. ಏನು VM ಬ್ಯಾಂಕಿಗೆ ನಿಂತಿನ ನಾನಾಗಿ ಅಧ್ಯಕ್ಷರಿಗೆ ಕೊಡ್ತೀರಿ ಶಶಿಕಾಂತ್ ಪಾಟೀಲ್ ನಾಳೆ. ಏನ್ ಎಲ್ಲಾ ಗ್ರಾಮ ಪಂಚಾಯತಿ ನನಗ ಅಧ್ಯಕ್ಷ ಮಾಡ್ತಾರ, ಎಲ್ಲಾ PKPS ನನಗ ಅಧ್ಯಕ್ಷ ಮಾಡ್ಯಾರ. ಏನ್ ನಾನಾಗಿ ನನಗೆಲ್ಲ ಆಗ್ಯಾರಿಲ್ಲ, ಎಲ್ಲರೂ ಪಕ್ಷದವ್ರನ್ನ ಮಾಡಿರಲಿಲ್ಲ, ಪಕ್ಷಕ್ಕೆ ದುಡ್ದವ್ರನ್ನ ಮಾಡಿರಲಿಲ್ಲ. ನಾನು ಅವ್ರಿಗೆ ಹೇಳ್ತೀನಿ, ಗುರುಗಳ ರಾಮಗಿರಿ ಮಠ ಸರ್, ನಿಮ್ಮನ್ನ ದುಡಿದಿರಿ ಪಕ್ಷಕ್ಕಾಗಿ, ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿರಿ. ನಾನು ನಿಮಗೆ ಅಧಿಕಾರ ಕೊಟ್ಟಿನಿ, ನನಗೆ ಶಾಲು ಹಾರ ಕೂಡ ಹಾಕ್ಬಾರ್ರಿ ಅಂತೇಳಿ ನಾನು ಎಷ್ಟೋ ಮಂದಿ ಕೈ ಮುಗಿದು ವಿನಂತಿ ಮಾಡ್ಕೊಂಡಿ. ನನಗೆ ಬೇಡ ಹಾಕು ಸಾಲ, ನೀವು ಸೇವೆ ಮಾಡಿದಕ್ಕೆ ನಾನು ಅಧಿಕಾರಕ್ಕೆ ಬಂದೀನಿ. ಅಧಿಕಾರಕ್ಕೆ ಬಂದಿನಿ ಅಂತ ನಿಮಗೊಂದು ಸ್ಥಾನ ನಾನು ಕೊಡಾಕತ್ತೀನಿ, ಪಕ್ಷದ ಶಿಸ್ತಲ್ಲಿ ಕೊಡಾಕತ್ತೀನಿ. ನಾ ಏನ್ ತಪ್ಪು ಮಾಡಿಲ್ಲ. ಎಲ್ಲರಿಗೂ ಸಿಕ್ಕಾವು ತಿಳಕ್ಕೆ ಆಗೋದಿಲ್ಲ, ಕೆಲವು ಮಂದಿ ಸಿಕ್ಕಿರಕ್ಕಿಲ್ಲ, ಕೆಲವು ಮಂದಿ ಸಿಕ್ಕಾವು. ಮತ್ ನಿಮಗೂ ಐತೆ ಅವಕಾಶ, ಸಮಯ ಕಾಯ್ಬೇಕು. ಕಾಯಕ ರೆಡಿ ಇಲ್ಲ ಒಂದಿಷ್ಟು ಮಂದಿ, ಇಲ್ಲಿ ನಿಂತವ್ರು ಅದಾರ ಒಂದಿಷ್ಟು ಮಂದಿ ಬ್ಯಾಂಕ್ನಾಗ, ಅದಕ್ಕೆ ಹೇಳಾಕತ್ತೀನಿ ಈ ಮಾತು, ಅವ್ರಿಗೆ ಹೇಳಾಕತ್ತೀನಿ. ಅವ್ರಿಗೂ ಅವಕಾಶ ಕೊಟ್ಟಿನಿ ಸಾಕಷ್ಟು. ಅವಕಾಶ ತಗೊಂಡು ಕೂಡ ಇವತ್ತು ನಮ್ಮ ಪಕ್ಷದ ವಿರೋಧ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ನಾನು ಪಕ್ಷದ ವಿರೋಧ ಚಟುವಟಿಕೆ ಮಾಡಿದವ ನನ್ನ ಮನೆಯನ್ನು ಹೇಂತಿ ಆಗ್ಲಿ, ನನ್ನ ಮನೆಯನ್ನು ತಮ್ಮಾಗ್ಲಿ, ನಾನು ಯಾವತ್ತೂ ಕ್ಷಮಿಸೋದಿಲ್ಲ ಅನ್ನೋ ಮಾತ್ರ ಬಹಳ ಸ್ಪಷ್ಟವಾಗಿ ನಾವು ಯಾವೂ ಸಹಿಸಂಗಿಲ್ಲ. ಅದ್ರ ಮಾತ್ರ ಬಹಳ ಸ್ಪಷ್ಟ. ವೆಂಕಟೇಶ್ ಅವ್ರು ಹೇಳಿದ್ರು, ಅದಕ್ಕೆ ನಾವು ನಿರ್ಧಾರ ತಗೊಂಡ್ರೆ ಹಂಗೆ ತಗೋತೀವಿ. ಅಧಿಕಾರ ಕೊಟ್ಟಿವಿ, ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನನಗೆ ಬಂದು ಹೇಳಿ. ನಿಮಗೆ ಇನ್ನೊಂದು ಅಧಿಕಾರನ ಕೊಟ್ಟಿಲ್ಲ ನಾವೆಲ್ಲರೂ, ಯಾಕ್ರಿ ಮಾತನ್ನ ಕೊಟ್ಟಿವಿಲ್ಲ. ಇವತ್ತೇನು ಅಧಿಕಾರ ಅವಶ್ಯಕತೆ ಇತ್ತಪ್ಪ ನನಗೆ ಕೃಷಿ ಪತ್ತಿನ ಬ್ಯಾಂಕಿನ ಚುನಾವಣೆ ಮಾಡುವಂಥದ್ದು. ಇಡೀ ತಾಲೂಕು ನನ್ನ ಕೃಷಿ ಪತ್ತಿನ ಬ್ಯಾಂಕಿನ ಚುನಾವಣೆ ಮಾಡಿಲ್ಲ. ಎಲ್ಲರಿಗೆ ಅಧಿಕಾರ ಕೊಟ್ಟಿವಿಲ್ಲ, ಎಲ್ಲರಿಗೆ ಅಧ್ಯಕ್ಷ ಮಾಡಿದೀವಿ, ಎಲ್ಲ ಅಧಿಕಾರ ಕೊಟ್ಟಿದ್ದೀವಿ. ಕೊಟ್ಟರು ಕೂಡ ತಗೊಂಡು ಮತ್ತೆ ತುಂಬದಾಗಿ ಸಾಹಿತ್ಯನವ್ರಿಗೆ ಏನ್ ಮಾಡಕ್ಕಾಗತ್ತಪ್ಪ. ನಾನು ಇದನ್ನ ನನ್ನ ಕಡೆ ಇಲ್ಲ, ನಾ ದೇವರಲ್ಲ, ನಾನು ನಿಮ್ಮಂಗ ಮನುಷ್ಯ. ನನಗೆ ಎಷ್ಟು ಶಕ್ತಿ ಕೊಟ್ರೆ ಆ ಶಕ್ತಿ ಮೇಲೆ ನಿಮಗೂ ಕೂಡ ಶಕ್ತಿಯನ್ನ ಹಂಚ್ತಾ ಇದೆ. ಆ ಕೆಲಸ ಪ್ರಾಮಾಣಿಕವಾಗಿ ಯಾವತ್ತು ಮಾಡ್ತೀನಿ. ನಾನು ಉಸಿರಿನವರಿಗೆ ಮಾಡ್ತೀನಿ, ನೀವು ನೆನಪಿಟ್ಕೊಂಡ್ರೆ ಉಸಿರಿನವರಿಗೆ. ಆದ್ರೆ ಪಕ್ಷದ್ರೋಹ ಮಾಡಿದವ್ರಿಗೆ ನಾನೆಂದೂ ಸಹಿಸಂಗಿಲ್ಲ. ಪಕ್ಷದ ಗೌರವಕ್ಕೆ ತಕ್ಕ ನಡಿಬೇಕಾಗುತ್ತೆ ನಾವು, ಪಕ್ಷದ ಶಿಸ್ತಿಗಾಗಿ. ನಾನು ಇವತ್ತಿದ್ರು ಪಕ್ಷದ ಅಡಿಯಲ್ಲೇ ಆಗಿ, ನಾನು ಕಾಶೆಪ್ನವ್ರು ದೊಡ್ಡವಲ್ಲ, ಕಾಂಗ್ರೆಸ್ ಪಕ್ಷ ದೊಡ್ಡದು ಅಂತ ಯಾವತ್ತು ಹೇಳ್ಕೊಂಡು ಬಂದವ ನಾನು. ಆ ಕಾಂಗ್ರೆಸ್ ಪಕ್ಷ ದೊಡ್ಡದು, ಆ ಪಕ್ಷದ ಅಡಿಯಲ್ಲಿ ಇರುವಂತವ್ರು ನಾವು ಪಕ್ಷದ ಶಿಸ್ತಿಗೆ ಬದ್ಧತೆಯಾಗಿ ನಡಿಬೇಕಾಗತ್ತ. ನಡೆದಾಗ ಇವತ್ತು ನಮ್ಗೆ ಗೌರವ ಸಿಗಕ್ಕೆ ಸಾಧ್ಯ. ಆದ ಕಾರಣ ದಯವಿಟ್ಟು ಪಕ್ಷದ ಶಿಸ್ತಿಗೆ ತಾವೆಲ್ಲ ಗೌರವ ಕೊಡ್ತೀರಿ. ಪಕ್ಷದಕ್ಕೆ ತಾವೆಲ್ಲರೂ ನಾಳೆ ನಡೆದಂತಹ ಚುನಾವಣೆಯಲ್ಲಿ ಎಲ್ಲರಿಗೂ ಕೂಡ ತಾವು ಓಟ್ ಹಾಕಿ. ನಿಮಗೆ ಒತ್ತಡ ಬರ್ತಾವ, ನನಗೆ ಗೊತ್ತೈತಿ. ಬಹಳಷ್ಟು ಮಂದಿ ಸಂಬಂಧಿಕರದಾರ, ಬಹಳಷ್ಟು ಮಂದಿ ಜಾತಿ ಹಚ್ಕೊಂಡ್ ಬರ್ತಾರ, ಬಹಳಷ್ಟು ಮಂದಿ ಏನೇನು ಹಚ್ಕೊಂಡ್ ಬರ್ತಾರ. ನಾವು ಏನ್ ಹಚ್ಕೊಂಡ್ ಬಂದ್ರು ನೀವು ಕೇಳಲೆ. ಈ 18 ಮಂದಿಯನ್ನ ನೀವು ಗೆಲ್ಲಿಸಿದಾಗ ನಿಜವಾಗಲೂ ನನಗೆ ನೀವು ಗೌರವ ಕೊಡ್ತೀರಿ ಇಲ್ಲ ಅನ್ನೋದು ಅರ್ಥ ಆಗುತ್ತೆ ಅನ್ನೋ ಮಾತನ್ನು ಬಹಳಷ್ಟು ಇಷ್ಟಪಡ್ತೀನಿ. ಅದಕ್ಕೆ ತಾವು ದಯವಿಟ್ಟು 19ನೇ ತಾರೀಕಿಗೆ ತಾವು ಒಂದು VM ಬ್ಯಾಂಕಿನ ಮತದಾನವನ್ನು ಮಾಡಬೇಕು. 21ನೇ ತಾರೀಕಿಗೆ ಬೆಳಗಾವಿ ಸಮಾವೇಶಕ್ಕೆ ತಾವೆಲ್ಲರೂ ಕೂಡ ಬರ್ಬೇಕು. ನಮ್ಗೆ ಗೆದ್ದವ್ರು ಎಲ್ಲರೂ ಗೆದ್ದ ಮೇಲೆ ಎಲ್ಲರೂ ಕರ್ಕೊಂಡು ಬರ್ತೀವಿ ನಾವು. ಬರ್ತೀವಿ ಬಾ ಸಂಗಣ್ಣ. ಪಕ್ಷಾತೀತ ಇದ್ದದು ನೀ ಯಾವ್ದಾರ ಪಕ್ಷಕ್ಕೆ ನಾನೇನು ನಿನ್ಗೆ ಒತ್ತಾಯ ಮಾಡಿದ್ರು. ಎಲ್ಲರೂ ಬೇರೆ ಪಕ್ಷದವರು ನಾವೇನು ಒತ್ತಡ ಮಾಡಿದ್ರು. ಆ ಪಕ್ಷಾತೀತವಾದ ಕಾರ್ಯಕ್ರಮಕ್ಕೆ ನಾ ಕರೆ ಕೊಡ್ತೀವಿ. ದೇಶಕ್ಕಾಗಿ ಸ್ವಾತಂತ್ರ್ಯ ಮಾಡಿದಂತ ಪಕ್ಷದು. ಅದಕ್ಕೆ ಎಲ್ಲರೂ ಬರ್ಬೇಕಂತ ಹೇಳಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು
ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಇಷ್ಟೊಂದು ಸಮಯ ನಾವು ಕರೆಗೆ ಹೋಗ್ಬಿಟ್ಟು ತಾವೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಬಿಕೆಪಿಸಿನ ಎಲ್ಲ ಸದಸ್ಯರು, ಅಧ್ಯಕ್ಷರು ಮತ್ತು ಹಿರಿಯರು ಬಂದಿದ್ದಕ್ಕೆ ಪಕ್ಷದ ನಮ್ಮ 2 ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.